ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, MSME ಸರ್ಟಿಫಿಕೇಟ್ ಬಹಳ ಅವಶ್ಯಕತೆ ಬೀಳುತ್ತೆ. ಇದು ಯಾಕೆ ಬಿಸಿನೆಸ್ ಮಾಡುವಂತ ವ್ಯಕ್ತಿಗಳಿಗೆ ಅಥವಾ ಆನ್ಲೈನ್ ಮುಖಾಂತರ ಕರೆಂಟ್ ಅಕೌಂಟ್ ಓಪನ್ ಮಾಡ್ತಾ ಇರ್ತೀರಾ ಅಂತವ್ರಿಗೆ, ನಂತರ GST ಫೈಲ್ ಮಾಡ್ತಾ ಇರ್ತೀರಾ ಅಂತವ್ರಿಗೆ ಇದು ಬಹಳ ಅತ್ಯವಶ್ಯಕ. MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರೋದ್ರಿಂದ ಇಷ್ಟೇ ಅಲ್ಲದೇನೆ ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಕೂಡ ಮಾಡ್ತಾ ಇರ್ತೀರಲ್ವೋ, ಬ್ಯಾಂಕಿನಿಂದ ಲೋನ್ ಕೂಡ ಸಿಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ. ಸೊ ಹಾಗಿದ್ರೆ ನೀವು ಈ ಒಂದು MSME ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ಯಾವ ತರ ರಿಜಿಸ್ಟ್ರೇಷನ್ ಮಾಡೋದು, ರಿಜಿಸ್ಟ್ರೇಷನ್ ಮಾಡಿದ ನಂತರ ಆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ತರ ಇರುತ್ತೆ, ಯಾವ ಪೋರ್ಟಲ್ ನಲ್ಲಿ ನೀವು ಈ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ, ನಂತರ ಈ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು, ಒನ್ ಬೈ ಒನ್ ಈ ಕಂಪ್ಲೀಟ್ ಪ್ರೊಸೆಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇತ್ತಂದ್ರೆ ತಪ್ಪದೇ ಕಮೆಂಟ್ ಮಾಡಿ. ನಾನು ನಿಮ್ಗೆ ಕಮೆಂಟ್ ಮುಖಾಂತರ ನಿಮ್ಗೆ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ತಿಳಿಸ್ಕೊಡ್ತೇನೆ. ಒಂದ್ ವೇಳೆ ಈ ಒಂದು MSME ಸರ್ಟಿಫಿಕೇಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ನಾನು ಕೂಡ ವರ್ಕಲ್ಲಿ ಇರ್ತೇನೆ. ಸೊ ನಾನು ಫ್ರೀ ಆದ ನಂತರ ನಿಮಗೂ ಕೂಡ ಈ ಒಂದು MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಮಾಡಿಕೊಡ್ತೇನೆ. ಇವಾಗ ನಾವು ನಮ್ಮ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಹೋಗೋಣ, ಸರಿನಾ? ಈ ಒಂದು MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಯಾವ ತರ ಅರ್ಜಿ ಸಲ್ಲಿಸೋದು, ರಿಜಿಸ್ಟ್ರೇಷನ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಮೊದಲು ಈ ಒಂದು ಅಫಿಷಿಯಲ್ ಪೋರ್ಟಲ್ಗೆ ಬರಬೇಕಾಗತ್ತೆ. ನಾವು ಈ ಒಂದು ಪೋರ್ಟಲ್ ನಲ್ಲಿ ಇಲ್ಲಿ ನೋಡಿ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಈ ಒಂದು ಅಫಿಷಿಯಲ್ ಪೋರ್ಟಲ್ಗೆ ಬರಬೇಕಾಗತ್ತೆ. ಇದೇ ತರ ಬೇರೆ ಬೇರೆ ಫ್ರಾಡ್ ವೆಬ್ಸೈಟ್ಗಳು ಇದಾವೆ, ಸೊ ಅವೇರ್ ಇರಿ ಅದರಿಂದ. ಸೊ ಇಲ್ಲಿ ಬಂದ ನಂತರ ಇಲ್ಲಿ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ಮಾತ್ರ ಇಲ್ಲಿ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಉದ್ಯಮ ರಿಜಿಸ್ಟ್ರೇಷನ್ ಫಾರ್ಮು ಓಪನ್ ಆಗುತ್ತೆ, ನೀವು ರಿಜಿಸ್ಟ್ರೇಷನ್ ಮಾಡುವಂಥವರಿಗೆ. ಸೊ ಇಲ್ಲಿ ಆಧಾರ್ ವೆರಿಫಿಕೇಶನ್ ನಡೆಯುತ್ತೆ OTP ಥ್ರೂ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಹೆಸರು ಮತ್ತೆ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಇಲ್ಲಿ ವ್ಯಾಲಿಡೇಷನ್ ಆ್ಯಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ 6 ಅಂಕಿಯ OTP ಬಂದಿರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಹಾಕಿಬಿಟ್ಟು ವ್ಯಾಲಿಡೇಷನ್ ಮಾಡಬೇಕಾಗತ್ತೆ. ಸೊ ನೋಡಿ, ಬಂದಿರುವಂಥ OTP ಹಾಕಿಬಿಟ್ಟು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಆಗಿದೆ. ನೆಕ್ಸ್ಟು ಇಲ್ಲಿ ನೋಡಿ, ಟೈಪ್ ಆಫ್ ಆರ್ಗನೈಸೇಷನ್ ಅಂತ ಇದೆ ಅಲ್ವಾ, ಅಲ್ಲಿ ನೀವು ಓನರ್ಶಿಪ್ ಹೊಂದಿದ್ರೆ ಪ್ರೊಪರೇಟರಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಈ ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ಇಂಪಾರ್ಟೆಂಟ್ ನೋಟ್ ಏನು ಅಂತಂದರೆ, ನಿಮ್ಮ ಪ್ಯಾನ್ ಕಾರ್ಡ್ದಲ್ಲಿ ಇರುವಂಥ ನಂಬರ್ ಏನಾದರೂ ರಾಂಗ್ ಆಗಿ ಇತ್ತು ಅಂದರೆ ಇದು ನೆಕ್ಸ್ಟ್ ಹೋಗೋದಿಲ್ಲ. ಟೈಪ್ ಮಾಡುವಾಗ ಸರಿಯಾಗಿ ನೋಡಿ ಕರೆಕ್ಟಾಗಿ ಟೈಪ್ ಮಾಡಿ. ನಂತರ ನಿಮ್ಮ ಪ್ಯಾನ್ ಕಾರ್ಡ್ದಲ್ಲಿ ಇರುವಂಥ ಕ್ಯಾಂಡಿಡೇಟ್ ಹೆಸರನ್ನು ಇಲ್ಲಿ ಪ್ಯಾನ್ ಕಾರ್ಡ್ದಲ್ಲಿ ಇರೋ ಥರನೇ ಹಾಕಿ, ಇದರ ನಂತರ ಅವರ ಒಂದು ಪ್ಯಾನ್ ಕಾರ್ಡ್ದಲ್ಲಿ ಇರುವಂಥ ಡೇಟ್ ಆಫ್ ಬರ್ತನ್ನು ಹಾಕಿಬಿಟ್ಟು ಇಲ್ಲಿ ಕನ್ಸೆಂಟ್ ಇದೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ಯಾನ್ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟ್ ಆಗಿದೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಇಲ್ಲಿ ನೆಕ್ಸ್ಟ್ ಫಾರ್ಮ್ ಓಪನ್ ಆಗಿರುತ್ತೆ. ಇಲ್ಲಿ ನೀವೇನಾದರೂ GST ಫೈಲ್ ಮಾಡಿದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಇಮೇಲ್ ID-ಯನ್ನು ಹಾಕಬೇಕಾಗತ್ತೆ. ಹಾಕಿದ ನಂತರ ಇಲ್ಲಿ ನಿಮ್ಮ ಸೋಷಿಯಲ್ ಕ್ಯಾಟಗರಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ವರ್ಗದವರು ಅಂತ ಅನ್ನೋದನ್ನು. ಇದರ ನಂತರ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಆರ್ ನೋ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ, ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ನೇಮ್ ಆಫ್ ಎಂಟರ್ಪ್ರೆನರ್ ಹೆಸರು ಹಾಕಿಬಿಟ್ಟು ಇಲ್ಲಿ ಆ್ಯಡ್ ಯೂನಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಬಿಸ್ನೆಸ್ ನೇಮು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಅಡ್ರೆಸ್ ಕೂಡ ಹಾಕಬೇಕಾಗತ್ತೆ. ಇದು ಹಾಕಿದ ನಂತರ ಆ್ಯಡ್ ಪ್ಲಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗಿರ್ಬೋದು. ಇಲ್ಲಿ ನೋಡಿ, ಇದು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಅಡ್ರೆಸ್ಸು. ನಂತರ ನಿಮ್ಮ ಅಫಿಷಿಯಲ್ ಅಡ್ರೆಸ್ ಕೂಡ ಇಲ್ಲಿ ಹಾಕಿಬಿಟ್ಟು ಇಲ್ಲಿ ಮೊದಲು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ತೊಗೊಳ್ತಾ ಇತ್ತು, ಇವಾಗ ಅದು ಡಿಸೇಬಲ್ ಆಗಿದೆ, ಅದು ಆಕ್ಸೆಸ್ ಮಾಡ್ಲಿಕ್ಕತ್ತಿಲ್ಲ. ಸೊ ಅದಕ್ಕಾಗಿ ಅದನ್ನು ಬಿಟ್ಬಿಡಿ. ನಂತರ ಇಲ್ಲಿ ನಿಮ್ಮ ಬಿಸ್ನೆಸ್ಸು ಯಾವಾಗ ಶುರು ಮಾಡಿದ್ದೀರಾ, ಸೊ ಒಂದು ವೇಳೆ ನೀವು ಪ್ರೆಸೆಂಟ್ ರಿಜಿಸ್ಟ್ರೇಷನ್ ಮಾಡುವಂಥ ಡೇಟನ್ನೇ ಹಾಕಿದರೆ ಇಲ್ಲಿ ತೊಗೊಳ್ಳೋದಿಲ್ಲ, ಅದು ಈ ಥರ ಎರರ್ ಬರುತ್ತೆ. ಸೊ ಅದಕ್ಕಾಗಿ ನೀವು ಬೇರೆ ಡೇಟನ್ನು ಹಾಕಬೇಕಾಗತ್ತೆ. 1 ತಿಂಗಳು ಹಿಂದಿನ ತಿಂಗಳದ್ದು ಹಾಕಬೇಕಾಗತ್ತೆ. ಈ ಒಂದು ಕ್ಯಾಲೆಂಡರ್ನಿಂದ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಕೂಡ ಸೇಮ್ ನೀವು ಅದೇ ಡೇಟನ್ನು ಕೂಡ ಮಾಡ್ಕೋಬಹುದು, ಯಾವಾಗಿನಿಂದ ಪ್ರಾರಂಭ ಮಾಡಿದ್ದೀರಿ ಅಂತ ಅನ್ನೋದನ್ನು ಬಿಸ್ನೆಸ್ಸು. ಸೊ ಈ ಕ್ಯಾಲೆಂಡರ್ನಿಂದ ಕೂಡ ಈ ಒಂದು ಡೇಟನ್ನು ಆಯ್ಕೆ ಮಾಡಿಕೊಂಡು
ನೆಕ್ಸ್ಟ್ ಸ್ಟೆಪ್ಪು ಬ್ಯಾಂಕ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ನೇಮನ್ನು ಹಾಕಿ, ಇಲ್ಲಿ ನಿಮ್ಮ ಬ್ಯಾಂಕ್ IFSC ಕೋಡನ್ನು ಹಾಕಿ, ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಿ. ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಮೇಜರ್ ಆಕ್ಟಿವಿಟಿ ಆಫ್ ಯೂನಿಟ್ ಅಂತ ಇದೆ, ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಸರ್ವಿಸ್ ಯಾವುದು ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಜರ್ ಆಕ್ಟಿವಿಟಿ ಆಫ್ ಯೂನಿಟ್ನಲ್ಲಿ. ಸೊ ಇಲ್ಲಿ ನೀವು ಮ್ಯಾನುಫ್ಯಾಕ್ಚರರ ಇಲ್ಲ ಸರ್ವಿಸ್ ಕೊಡೋರ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಂತರ ಇಲ್ಲಿ ನೀವು ನಿಮ್ಮ NIC ಕೋಡನ್ನು ಹಾಕಬೇಕಾಗತ್ತೆ. ಇಲ್ಲಿ ನೋಡಿ ಕೆಳಗಡೆ ಡಿಸ್ಪ್ಲೇ ಆಗಿರುತ್ತೆ ಅದು. ಸೊ ಇಲ್ಲಿ ನಿಮಗೆ ತೋರಿಸೋ ಪ್ರಕಾರ ಇವಾಗ ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ಗಾಗಿ ಆ್ಯಡ್ ಮಾಡಿ ತೋರಿಸ್ತೇನೆ. ಸೊ ಈ ಥರ NIC ಕೋಡ್ ಇರುತ್ತೆ, ಇದನ್ನು ನೀವು ಸರ್ಚ್ ಮಾಡಬೇಕಾಗತ್ತೆ. ಸೊ ಇದನ್ನು ಮೊದಲು ನಾನು ನಿಮಗೆ ತೋರಿಸ್ತೀನಿ, ಈ ಥರ ಇರುತ್ತೆ. ಸೊ NIC ಕೋಡ್ ಬೇಕು ಅಂತಂದರೆ ನೀವು ಇದೇ ಒಂದು ಪೇಜ್ನಲ್ಲಿ NIC ಕೋಡು ಒಂದು ಟ್ಯಾಬ್ ಇದೆ, ಆ ಟ್ಯಾಬಲ್ಲಿ ಸರ್ಚ್ ಮಾಡಿ ಕೋಡನ್ನು. ಒಂದು ವೇಳೆ ನಿಮಗೆ NIC ಕೋಡ್ ಸಿಕ್ಕ ನಂತರ ಈ ಥರ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಸರ್ಚ್ ಮಾಡಿ ಆ ಕೋಡನ್ನು ನೀವು ಹುಡುಕಬೇಕಾಗತ್ತೆ. ಇಲ್ಲಿ ಯಾವ ಒಂದು ಕೋಡು ನಿಮಗೆ ಸೂಟೇಬಲ್ ಆಗುತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗೆ ಅಂತ ಅನ್ನೋದನ್ನು. ಇದಾದ ನಂತರ ಇಲ್ಲಿ ನೋಡಿ, ಈ ಪೋರ್ಷನಿಂದ ಈ ಪೋರ್ಷನ್ವರೆಗೂ ಡಿಲೀಟ್ ಮಾಡಿ. ಸೊ ಇಲ್ಲಿ ಕರ್ಸರ್ ಇಟ್ಬಿಟ್ಟು ಎಂಟರ್ ಪ್ರೆಸ್ ಮಾಡಿ ಆ ಒಂದು 3 ಬಾಕ್ಸ್ಗಳು ತನ್ನಷ್ಟಕ್ಕೆ ತಾನೇ ಎಲ್ಲ ಕೋಡ್ಗಳನ್ನು ಅದು ಆಕ್ಸೆಪ್ಟ್ ಮಾಡುತ್ತೆ. ಸೊ ನೀವು ಇಲ್ಲಿ 4 ಅಥವಾ 5 ಎಷ್ಟು ನಿಮಗೆ ನಿಮ್ಮ ಬಿಸ್ನೆಸ್ ಯಾವ್ಯಾವ ಟೈಪ್ ಇದೆಯೋ ಅದನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಮಲ್ಟಿ ಸರ್ವಿಸನ್ನು ನೀವು ಕೊಡ್ಬೋದು ಈ ಒಂದು ಸರ್ಟಿಫಿಕೇಟ್ನಲ್ಲಿ. ಸೊ ಇದನ್ನು ಈ ಥರ ಕ್ಲಿಕ್ ಮಾಡಿದರೆ ಇಲ್ಲಿ NIC 2 NIC 4 ಡಿಜಿಟ್ ಏನಿದೆ ಅಲ್ವಾ, ಇದು 5ವರೆಗೂ ಕೂಡ ತನ್ನಷ್ಟಕ್ಕೆ ತಾನೇ ಎಲ್ಲ ಸೆಲೆಕ್ಟ್ ಆಗಿಬಿಡುತ್ತೆ. ನಂತರ ನಿಮ್ಮ ಒಂದು ಬಿಸ್ನೆಸ್ ಮಾಡುವಂಥ ಪ್ಲೇಸ್ನಲ್ಲಿ ಎಂಪ್ಲಾಯೀಸ್ ಎಷ್ಟಿದ್ದಾರೆ ಅಂತ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಇದನ್ನು ಕೂಡ ಇಲ್ಲಿ ಎಂಟರ್ ಮಾಡಿ, ಎಷ್ಟು ಆದರೂ ಹಾಕಿ ನಿಮ್ಮ ಇನ್ಕಮ್ ಪ್ರಕಾರ ಇದನ್ನು ಹಾಕಿಬಿಟ್ಟು ಇಲ್ಲಿ ಕೂಡ ಹಾಕಿ, ಇಲ್ಲೂ ಕೂಡ ಟೋಟಲ್ ಟರ್ನ್ ಓವರ್ ಎಷ್ಟಾಗಿದೆ ಅಂತ ಅನ್ನೋದನ್ನು ಹಾಕಿ. ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳು ನಿಮಗೆ ಕಾಣ್ತಾ ಇದ್ದಾವೆ, ಅದನ್ನು ಸುಟೇಬಲ್ ನಿಮಗೆ ಯಾವುದು ಸುಟೇಬಲ್ ಆಗುತ್ತೋ ಅದನ್ನು ಹಾಕಿಬಿಟ್ಟು ಇಲ್ಲಿಂದ ನೀವು ಯಾವೊಂದು ಪ್ಲೇಸು ಇದೆ ಅದನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಆ್ಯಂಡ್ ಗೆಟ್ ಫೈನಲ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಏನೂ ಟಿಕ್ ಮಾಡ್ದೇ ಸಬ್ಮಿಟ್ ಮಾಡಲಿಕ್ಕೆ ಹೋದರೆ ಈ ಥರ ಬರುತ್ತೆ. ಸೊ ಇಲ್ಲಿ ಟಿಕ್ ಮಾಡ್ಕೊಂಡ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಫಿಲಪ್ ಮಾಡಿರುವಂಥ ಎಲ್ಲ ಡೇಟಾ ಸರಿಯಾಗಿದೆಯೋ ಇಲ್ಲ ಅಂತ ಕೇಳ್ತಾ ಇದೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫೈನಲ್ ಸಬ್ಮಿಟು ಮತ್ತು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಆಧಾರ್ ಕಾರ್ಡಿಗೆ ಇನ್ನೊಂದು OTP ಬರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚಾನ ಇದರಲ್ಲಿ ಸರಿಯಾಗಿ ಎಂಟರ್ ಮಾಡಿ. ಇದರ ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇನ್ನೊಂದು ಸತಿ ಕೇಳ್ತಾ ಇದೆ ನೀವು ಎಂಟರ್ ಮಾಡಿರೋ ಮಾಹಿತಿ ಎಲ್ಲ ಸರಿಯಾಗಿ ಇದೆಯಾ ಅಂತೇಳಿ. ಎಲ್ಲ ಸರಿಯಾಗಿದ್ದರೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು ಉದ್ಯಮ ರಿಜಿಸ್ಟ್ರೇಷನ್ ನಂಬರು ಜನ್ರೇಟ್ ಆಗಿದೆ. ಇವಾಗ ಅದನ್ನು ಕಾಪಿ ಮಾಡ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಸ್ಟೆಪ್ಪಿಗೆ ಇದು ರೀಡೈರೆಕ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತೇಳಿ ಬಂದುಬಿಟ್ಟು ನಿಮಗೆ ಈ ಥರ ಒಂದು ಸಕ್ಸಸ್ಫುಲ್ಲಿ ಸಿಂಬಲ್ ಇದೆ. ನಂತರ ಅದರ ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ ಇದೆ, NIC ಕೋಡು ಅದೆಲ್ಲ ಡೀಟೇಲ್ ಇದೆ, ID ಕೂಡ. ಸೊ ಇವಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿದೆ. ಆದರೆ ನೀವು ಇವಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಮೇಲ್ಗಡೆ ಪ್ರಿಂಟು ಮತ್ತು ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಹೇಳಿ 2 ಆಪ್ಷನ್ಗಳು ಕಾಣ್ತಾ ಇದ್ದಾವೆ, ಸರಿನಾ? ಸೊ ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಉದ್ಯಮಿ ಲಾಗಿನ್ ಪೇಜಿಗೆ ಬರುತ್ತೆ. ಅಲ್ಲಿ ನಿಮ್ಮ ಒಂದು ಉದ್ಯಮ ರಿಜಿಸ್ಟ್ರೇಷನ್ ನಂಬರು ಸಿಕ್ಕಿತ್ತಲ್ವ, ಅದನ್ನು ಮೊದಲು ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಅಥವಾ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕೊಟ್ಟಿರ್ತೀರಲ್ವ ಮೊಬೈಲ್ ನಂಬರನ್ನು, ಅದನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ಸೊ ಹಾಕಿದ ನಂತರ ಗೆಟ್ OTP ಮೊಬೈಲಿಗೆ ನೀವಿಲ್ಲಿ ಜನ್ರೇಟ್ ಮಾಡಬೇಕಾಗತ್ತೆ. ಮೊದಲು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ವ್ಯಾಲಿಡೇಟ್ ಆ್ಯಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಮೊಬೈಲ್ ನಂಬರಿಗೆ 6 ಅಂಕಿ OTP ಬಂದಿರುತ್ತೆ, ಅದನ್ನು ಇಲ್ಲಿ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ನೀವು ಹಾಕಿಬಿಟ್ಟು OTPಯನ್ನು. ಸೊ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಈ ಥರ ಡ್ರಾಫ್ಟ್ ಫಾರ್ಮೆಟಲ್ಲಿ ವ್ಯೂ ಆಗಿದೆ. ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಗೌರ್ಮೆಂಟ್ನಿಂದ ಸಿಗೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಾರ್ಮೆಟಲ್ಲಿ ಈ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು PDF ಅನ್ನು ಸೇವ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಾನು ಮಾಡ್ತಾ ಇರೋ ಸೆಟ್ಟಿಂಗನ್ನು ಕರೆಕ್ಟಾಗಿ ಗಮನದಲ್ಲಿ ಇಟ್ಬಿಟ್ಟು ನೋಡಿ ಆಮೇಲೆ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 2 ಪೇಜು ಪ್ರಿವ್ಯೂ ಆಗ್ತಾ ಇದೆ. ಸೊ ಇದು ಒಂದೇ ಪೇಜ್ನಲ್ಲಿ ಬರಬೇಕು ಅಂತಂದರೆ ಇಲ್ಲಿ
ಕಸ್ಟಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಕೇಲ್ ಕಸ್ಟಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಂಬರ್ಸ್ಗಳನ್ನು ಚೇಂಜ್ ಮಾಡಿ. ಸೊ ನಂಬರ್ಸ್ಗಳು ಅದು 80 ಇರ್ಬೋದು, 75 ಇರ್ಬೋದು ಅಥವಾ 70 ಇರ್ಬೋದು. ಆ ಪೇಜಿಗೆ ಸೂಟೇಬಲ್ ಆಗೋ ಥರ ನೀವು ಇಲ್ಲಿ ಸೆಟ್ಟಿಂಗನ್ನು ಮಾಡ್ಕೊಂಡ್ಬಿಟ್ಟು ಇದರ ನಂತರ ಸೇವನ್ನು ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಒಂದು ವೇಳೆ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಿಮಗೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ನನ್ನ ಒಂದು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನೆ. ವಾಟ್ಸಪ್ ಮಾಡಿ ನಾನು ಫ್ರೀ ಇದ್ದಾಗ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಮಾಡಿಕೊಡ್ತೇನೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.